Hello everyone, welcome back to Learn English with Fun session. So today you are going to learn the verbs, the action words. ಕಾರ್ಯಪದ ನೀವು ಏನಾದರೂ ಕಾರ್ಯ ಮಾಡ್ತೀರಾ ಅಥವಾ ಬೆಳಗ್ಗೆ ಹೇಳಿ ಕೂತ್ಕೊಳ್ಳಿ ಓದಿ ಇದೆಲ್ಲ ಆ್ಯಕ್ಷನ್ ವರ್ಡ್ಸನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಇದೇ ಥರ ಇಂಗ್ಲೀಷಲ್ಲಿ ನಿಮ್ಮ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಸಾಕಷ್ಟು ವರ್ಬ್ಸ್ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ವರ್ಬ್ಸ್ ಮತ್ತು ಅದರ ಪ್ರಕಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ಓಕೆ, ಸೊ ಲರ್ನ್ ಇಂಗ್ಲೀಷ್ ವಿತ್ ಫನ್ ಸೆಷನ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ವರ್ಬ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಹಿಯರ್. So now let's start with the verbs one by one. So first one we are going to start with the irregular verbs. Irregular verbs ಅಂತಂದರೆ ಪ್ರೆಸೆಂಟ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್. ಇದರಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗೋದಿಲ್ಲ. ಇದನ್ನು ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ದ ವರ್ಬ್ಸ್ ವಿಚ್ ಡು ನಾಟ್ ಚೇಂಜ್ ಇಟ್ಸ್ ಫಾರ್ಮ್ ಆರ್ ದ ಸ್ಪೆಲ್ಲಿಂಗ್ ವಿ ಕಾಲ್ ಇಟ್ ಆಸ್ irregular verbs. So let's see some of them here. There are many verbs you need to practice, so I have selected here few. So the first one is cut. So present tense, the base form is also cut, past tense cut, past participle cut, and present participle cutting. So for cutting, remember you need to put double T. So cutting. So the next verb is put. For your reference I have given the meaning in Kannada as well. ಸೊ ಕನ್ನಡದಲ್ಲಿನೂ ಮೀನಿಂಗ್ ಕೊಟ್ಟಾಗಿದೆ, ಸೊ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ದೀಸ್ ವರ್ಬ್ಸ್ ಯು ಹ್ಯಾವ್ ಟು ಯೂಸ್ ಇನ್ ಯುವರ್ ಸೆಂಟೆನ್ಸ್ ಆ್ಯಂಡ್ ಸೆಂಡರ್ಸ್ ಇನ್ ದ ವಾಟ್ಸಪ್ ಗ್ರೂಪ್. ಸೊ ಪುಟ್, ಪುಟ್ಟಿಂಗ್. ಸೊ ಇಟ್ ವಿಲ್ ನಾಟ್ ಚೇಂಜ್ ಇಟ್ಸ್ ಫಾರ್ಮ್. ಲೈಕ್ವೈಸ್ ಶಟ್, ಶಟ್ಟಿಂಗ್ ದ ಡೋರ್. ಶಟ್, shutting. Present, past and past participle. ing form is called present participle. ing form ಅನ್ನು ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ. v3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಆ್ಯಂಡ್ ಕಾಸ್ಟಿಂಗ್. ಲೈಕ್ವೈಸ್ beat, bet and bet, beating. So the pronunciation here changes but the spelling remains same. The next one is bet, means panta kattodu, betting. So bet and betting. The next one is burst and bursting. So it is not bursted. So here it doesn't change, so it's irregular verb. Casting. Remember, when you add e at the end, it will be caste, the religion what we say. Caste ಅಲ್ಲಿ ನೀವು ಸ್ಪೆಲ್ಲಿಂಗ್ CASTE ಅಂತ ಮಾಡಿದರೆ ಅದು ಜಾತಿ ಅಂತ ಆಗುತ್ತೆ. CAST ಕಾಸ್ಟ್ ಅಂತಂದರೆ ತೋರಿಸುವುದು, ಟೆಲಿಕಾಸ್ಟ್ ಮಾಡುವುದು ಅಂತ ಹೇಳ್ತೀವಿ, ಕಾಸ್ಟ್. ಸೊ ಇದನ್ನು ಕಾಸ್ಟೆಡ್ ಅಂತ ಆಗೋದಿಲ್ಲ, ಸೊ ಇದು ರಿಮೇನ್ಸ್ ಕಾಸ್ಟ್. ಹಿಟ್, ಹೊಡೆಯುವುದನ್ನು ನಾವು ಹೇಳ್ತೀವಿ ಹಿಟ್ ಅಂತ. ಸೊ ಹಿಟ್, ಪ್ರೆಸೆಂಟ್, ಪಾಸ್ಟ್ ಆ್ಯಂಡ್ ಪಾರ್ಟಿಸಿಪಲ್. ಹರ್ಟ್, ನೋಯಿಸೋದು. ಇಟ್ಸ್ ನಾಟ್ ಹರ್ಟೆಡ್ ಇನ್ ದ ಪಾಸ್ಟ್, ಇಟ್ ಇಸ್ ಹರ್ಟ್ ಆ್ಯಂಡ್ ಹರ್ಟಿಂಗ್. ಲೆಟ್ ಅಂದರೆ ಬಾಡಿಗೆ ಕೊಡೋದು ಅಥವಾ ಬಿಟ್ಬಿಡೋದು ಅಂತ ಹೇಳ್ತೀವಿ. ಈ ಥರ ಡಿಪೆಂಡ್ಸ್ ಆನ್ ದ ಸೆಂಟೆನ್ಸ್. Okay, so let and letting. So the next one is quitting, ಬಿಡುವುದು. ಸೊ ರಿಮೆಂಬರ್, ಕ್ವಿಟ್ ನೀವು ಒಂದು ಇ ಆ್ಯಡ್ ಮಾಡಿದರೆ ಸ್ಪೆಲ್ಲಿಂಗಲ್ಲಿ ಅದು ಕ್ವೈಟ್ ಆಗಿಬಿಡುತ್ತೆ. ಸೊ ಬಿ ಕೇರ್ಫುಲ್ ವೆನ್ ಯು ರೈಟ್ ದ ಸ್ಪೆಲ್ಲಿಂಗ್ಸ್. ಇಟ್ ಈಸ್ ಕ್ವಿಟ್, ಟು ಲೀವ್, ಕ್ವಿಟ್ and quitting. So few more in the same one. That is read. The spelling remains same in the past tense but the pronunciation is read. Read ಅಂದರೆ ಓದುವುದು. ರೆಡ್ ಎರಡು ಥರ ಇರುತ್ತೆ. ನೀವು ಈಗಾಗಲೇ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀರಾ, ಹೋಮೋಫೋನ್ಸ್, ಹೋಮೋನಿಮ್, ಹೋಮೋಗ್ರಾಫ್ಸಲ್ಲಿ RED ರೆಡ್ ಇದೆ, ಅದು ಬಣ್ಣ. ಬಟ್ ಇದು READ ರೆಡ್ ಅಂದರೆ ಪಾಸ್ಟ್ ಟೆನ್ಸ್ ಆಫ್ ರೀಡ್. ಸೊ ರೀಡ್, red. Spelling will be same but the pronunciation remains different.
Okay, so next one, set. Set, set and setting. ಜೋಡಿಸುವುದು ಅಂತ ಹೇಳ್ಬೋದು. ಸೊ ಶೆಡ್, ಶೆಡ್, ಶೆಡ್ಡಿಂಗ್. ನೆಕ್ಸ್ಟ್ ಒನ್ ಈಸ್ ಸ್ಪ್ಲಿಟ್. ಸ್ಪ್ಲಿಟ್, 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 ಸ್ಪ್ಲಿಟ್ಟಿಂಗ್. ಶೀಳುವುದು ಅಥವಾ ವಿಭಜನೆ ಮಾಡುವುದು. ದ ನೆಕ್ಸ್ಟ್ ಒನ್ ಈಸ್ ಸ್ಪ್ರೆಡ್. ಕೊರೋನಾ ಈಸ್ ಸ್ಪ್ರೆಡಿಂಗ್ ಲೈಕ್ವೈಸ್ ಸೇಮ್. ಸ್ಪ್ರೆಡ್, ಸ್ಪ್ರೆಡ್, ಸ್ಪ್ರೆಡ್. ಇಟ್ ಈಸ್ ನಾಟ್ ಸ್ಪ್ರೆಡೆಡ್. ಇದನ್ನು ಸ್ಪ್ರೆಡೆಡ್ ಅಂತ ಅನ್ನುವಂಗಿಲ್ಲ, ಇದನ್ನು ಸ್ಪ್ರೆಡ್ ಅಂತಾನೆ ಹೇಳ್ತೀವಿ ಮೂರು ಫಾರ್ಮ್ಸಲ್ಲಿ. ಪ್ರಿಸೆಟ್, 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 ಪ್ರಿಸೆಟ್ಟಿಂಗ್. ಮೊದಲೇ ಹೊಂದಿಸಿಡುವುದನ್ನು ನಾವು ಪ್ರಿಸೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಬ್ ಸ್ಲಿಟ್. ಸ್ಲಿಟ್, ಸ್ಲಿಟ್, ಸ್ಲಿಟ್ಟಿಂಗ್. ಶೀಳುವುದು. ಇದು ಒಂಥರ ಸ್ಪ್ಲಿಟ್ಟಿಂಗ್ ಥರ, ಬಟ್ ನೀವು ಯಾವ ಥರ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವರ್ಡ್ಸ್. ನೆಕ್ಸ್ಟ್ ಒನ್ ಅಪ್ಸೆಟ್. ನಿರಾಶೆಯಾಗುವುದು. ಅಪ್ಸೆಟ್, ಅಪ್ಸೆಟ್ ಆ್ಯಂಡ್ ಅಪ್ಸೆಟ್ಟಿಂಗ್. The last one in this irregular verbs, there are so many. I have collected few here for the reference. You need to practice more and search more like this. ಈ ಥರ ಇರೆಗ್ಯುಲರ್ ವರ್ಬ್ಸ್ ಇನ್ನೂ ನೀವು ಹುಡುಕಿ ಹೇಳ್ಬೋದು. ಓಕೆ, ಥ್ರಸ್ಟ್, ಥ್ರಸ್ಟ್, ಥ್ರಸ್ಟ್ ಅಂದರೆ ಜೋರಾಗಿ ದಬ್ಬುವುದು, ಥ್ರಸ್ಟಿಂಗ್. ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, THRUST, ಥ್ರಸ್ಟ್. THURST, ಥರ್ಸ್ಟ್ ಅಂತಂದರೆ ನೀರಡಿಕೆ, ಬಾಯಾರಿಕೆ ಅಂತ ಹೇಳ್ತೀವಿ. ಸೊ ಒಂದು ಅಕ್ಷರದಿಂದ ಸ್ಪೆಲ್ಲಿಂಗ್ ಅರ್ಥನೇ ಚೇಂಜ್ ಆಗುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಸ್ಪೆಲ್ಲಿಂಗ್ಸ್. ಸೊ ನೌ ಸಮ್ ಇರ್ರೆಗ್ಯುಲರ್ ವರ್ಬ್ಸ್ ವಿಚ್ ಡು ನಾಟ್ ಎಂಡ್ ವಿತ್ ಡಿ, ED ಆರ್ IED. ಅಂದರೆ ಈಗ ನೀವು ಇನ್ನೂವರೆಗೂ ಕಲ್ತಿರೋದು ಆ ವರ್ಬು ಸ್ಪೆಲ್ಲಿಂಗ್ ಚೇಂಜ್ ಆಗೋದಿಲ್ಲ ಮೂರು ಫಾರ್ಮ್ಸಲ್ಲಿ, ಪ್ರೆಸೆಂಟಲ್ಲೂ, ಪಾಸ್ಟಲ್ಲೂ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಕೂಡ ಸ್ಪೆಲ್ಲಿಂಗ್ ಚೇಂಜ್ ಆಗೋದಿಲ್ಲ. ಈಗ ಅದೇ ಥರ ಇರ್ರೆಗ್ಯುಲರ್ ವರ್ಬ್ಸದ್ದು ಇನ್ನೊಂದು ಟೈಪ್ ಇದೆ, ಅದು ಚೇಂಜ್ ಆಗುತ್ತೆ. ಬಟ್ ED ಕಾಮನ್ಲಿ ನಾವು ಏನು ಯೂಸ್ ಮಾಡ್ತೀವಿ ಪಾಸ್ಟ್ ಟೆನ್ಸ್ ಅಂದರೆ ED ಆ್ಯಡ್ ಮಾಡೋದು ಅಥವಾ ಡಿ ಆ್ಯಡ್ ಮಾಡೋದು ಅಥವಾ IED ಆ್ಯಡ್ ಮಾಡೋದು, ಈ ಥರ ಆಗೋದಿಲ್ಲ. ಸೊ ಅದು ಕೆಲವೊಂದು ಎಕ್ಸಾಂಪಲ್ಸ್ ಅವು ಸಾಕಷ್ಟಿವೆ. ವರ್ಬ್ಸ್ ಥೌಸಂಡ್ಸ್ ಆಫ್ ವರ್ಬ್ಸ್ ಆರ್ತಾರೆ. ನೀವು ಏನು ಮಾಡ್ತೀರೋ ಅದನ್ನೆಲ್ಲ ಆ್ಯಕ್ಷನ್ ವರ್ಬ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಬ್ರೇಕ್. ಬ್ರೇಕ್ ಅಂದರೆ ವಿರಾಮಿಸು ಅಂತ ಬ್ರೇಕ್ ತಗೊಳ್ಳೋದು ಆಗುತ್ತೆ. ಬ್ರೇಕ್ ಅಂದರೆ ಮುರಿಯೋದು ಕೂಡ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಸೆಂಟೆನ್ಸ್. ಓಕೆ, ಸೊ ಬ್ರೇಕ್, ಬ್ರೋಕ್, ಬ್ರೋಕನ್. ರಿಮೆಂಬರ್, ಬ್ರೇಕ್, ಬ್ರೋಕ್, broken, never say breaked. Okay, break, broke, broken. ING form, that is present participle, is breaking. Next, madudu, do, do, did, done. Do ಒಂದು helping verb ಕೂಡ ಇದೆ, main verb ಕೂಡ ಇದೆ. Do, did, done and doing. Next, bring. Bring, brought, brought, bringing. ಎರಡು ಫಾರ್ಮ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರುತ್ತೆ ಇಲ್ಲಿ. ಬ್ರಿಂಗ್, ಬ್ರಾಟ್, ಬ್ರಾಟ್, ಬ್ರಿಂಗಿಂಗ್. ಅದೇ ಥರ ಥಿಂಕ್, ಯೋಚಿಸುವುದು. ಥಿಂಕ್, ಥಾಟ್, ಥಾಟ್, ಥಿಂಕಿಂಗ್. ಸೊ ಥಿಂಕ್, ಥಾಟ್, ಥಾಟ್, ಥಿಂಕಿಂಗ್ ING ಫಾರ್ಮ್. ಟೀಚ್. ಇದು ಜೊತೆಯಲ್ಲಿ ಯಾಕೆ ತಗೊಂಡಿರೋದಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಥಿಂಕ್, ಟೀಚ್ ಎರಡು ಡಿಫ್ರೆಂಟ್ ವರ್ಡ್ಸ್, ಬಟ್ ಇದು ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೋದಾಗ ಥಾಟ್, ಥಾಟ್ ಒಂದೇ ಒಂದು ಸ್ಪೆಲ್ಲಿಂಗಿಂದ ಅರ್ಥ ಚೇಂಜ್ ಆಗುತ್ತೆ. ಥಿಂಕ್, ಥಾಟ್, ಥಾಟ್. ಟೀಚ್, ಟಾಟ್, ಟಾಟ್, ಟೀಚಿಂಗ್. ಅದೇ ಥರ ಬೈ. ಬೈ, ಬಾಟ್, ಬಾಟ್. BOUGHT, ಬಾಟ್ ಅಂದರೆ ಖರೀದಿಸುವುದು. ನೆಕ್ಸ್ಟ್ ವರ್ಬ್ ಕ್ಯಾಚ್. ಕ್ಯಾಚ್ ಅಂದರೆ ಹಿಡಿಯುವುದು. ಕ್ಯಾಚ್, ಕಾಟ್, ಕಾಟ್. ಭಾಳಷ್ಟು ಜನ ಕ್ಯಾಚ್ಡ್ ಅಂತ ಹೇಳ್ತಾರೆ, ಅದು ತಪ್ಪು. ಸೊ ರಿಮೆಂಬರ್, ಕ್ಯಾಚ್, ಕ್ಯಾಟ್, ಕಾಟ್ ಆ್ಯಂಡ್ ಕಾಟ್. ಇನ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್, ಕ್ಯಾಚಿಂಗ್. ನೆಕ್ಸ್ಟ್ ಕಮ್ಸ್ ಕಮ್, ಕೇಮ್, come.
ಬರುವುದು. ಕಮ್, ಕೇಮ್, ಕಮ್. ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಬೇಸ್ ಫಾರ್ಮ್ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ ಇದರಲ್ಲಿ. ಕಮ್, ಕೇಮ್, ಕಮ್. ಓಕೆ, ಸೊ ING ಫಾರ್ಮ್ ಕಮಿಂಗ್. ನೆಕ್ಸ್ಟ್ ಒನ್ ಬಿಕಮ್, ಆಗುವುದು. ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತೀವಿ, ಅದನ್ನು ಬಿಕಮ್ ಅಂತ ಹೇಳ್ತೀವಿ. ಬಿಕಮ್, ಬಿಕೇಮ್, ಬಿಕಮ್. ಕಮ್ ಥರನೇ ಜಸ್ಟ್ ಬಿ ಆ್ಯಡ್ ಮಾಡೋದ್ರಿಂದ ಅರ್ಥನೂ ಚೇಂಜ್ ಇದೆ, ಆಮೇಲೆ ಫಾರ್ಮ್ ಸೇಮ್ ಇದೆ. ಬಿಕಮ್, ಬಿಕೇಮ್, ಬಿಕಮ್. ಸೊ ING ಫಾರ್ಮ್ ಬಿಕಮಿಂಗ್. ಫೈಂಡ್, ಫೈಂಡ್ ಅಂದರೆ ಹುಡುಕುವುದು. ಫೈಂಡ್, ಫೌಂಡ್, ಫೌಂಡ್. ಐ ಫೌಂಡ್ ಅ ಬುಕ್ ಅಂತ ಹೇಳ್ತೀವಿ. ಸೊ ಹುಡುಕುವುದು. ಫೈಂಡ್, ಫೌಂಡ್, ಫೌಂಡ್. ಫೈಂಡಿಂಗ್ ING ಫಾರ್ಮ್. ಇದೇ ಥರ ಫೌಂಡ್ ಕೂಡ ಒಂದು ವರ್ಬ್ ಇದೆ. ಫೌಂಡ್, ಫೌಂಡೆಡ್, ಫೌಂಡೆಡ್. ನೆಕ್ಸ್ಟ್ ನೋಡೋಣ. ಲೈ, ಇದು ಒಂದು ವರ್ಡ್ ಆಲ್ಮೋಸ್ಟ್ ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ ಇದರಲ್ಲಿ. ಮೆನಿ ಪೀಪಲ್ ಮೇಕ್ ಮಿಸ್ಟೇಕ್ ಇನ್ ದಿಸ್. ಲೈ ಹ್ಯಾಸ್ 2 ಮೀನಿಂಗ್ಸ್. ಇಟ್ ಈಸ್ ಹೋಮೋನಿಮ್. ಹೋಮೋನಿಮ್ ಅಂದರೆ ಹ್ಯಾವಿಂಗ್ ಸೇಮ್ ಸ್ಪೆಲ್ಲಿಂಗ್, ಸೇಮ್ ಸೌಂಡ್, ಬಟ್ 2 different meanings. So lie has 2 meanings. So one meaning is here, one more meaning will be in the next slides. Here it is there. So lie means taking a position of lying down, malagudu. So adanna ಅದರ ಪಾಸ್ಟ್ ಟೆನ್ಸ್ ಇದೆ ಲೇ. ಲೈ, ಲೇ, ಲೇನ್. ಲೈ, ಲೇ, ಲೇನ್. LAY ಲೇ. LAIN lane and lying. Remember, please remember this spelling. Most of the people do not know this. Lie, lay, lane, lying means a position where you lie down. Next one is LAY lay. Lay means birds lay eggs. Lay, laid, laid, laying. Just one letter difference here again comparing to previous one. The above one is lying and this is laying. ಮೊಟ್ಟೆ ಇಡುವುದು. laying. LAYING. lie, lay, laying. lay, laid, laid, laying. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಫ್ಯೂ ಮೋರ್ ಹಿಯರ್. ಟಿಯರ್, ಟೋರ್, ಟಾನ್. ಟಿಯರ್ ಅಂದರೆ ಹರಿಯುವುದು. ಟಿಯರ್, ಟಿಯರ್ ಅಂದರೆ ಕಣ್ಣೀರು ಕೂಡ. ಟಿಯರ್, ಟೋರ್, ಟಾನ್ ಆ್ಯಂಡ್ ಟಿಯರಿಂಗ್. ರಿಮೆಂಬರ್ ದಿಸ್. ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಟಾನ್, ಪಾಸ್ಟ್ ಟೆನ್ಸ್ ಇಸ್ ಟೋರ್. ನೆಕ್ಸ್ಟ್ ಬಿಯರ್. ಬೇರ್, ಬೇರ್ ಅಂತ ಹೇಳ್ತೀವಿ ಇದನ್ನು. ನಾಟ್ ಬಿಯರ್, ಬೇರ್. ಸ್ಪೆಲ್ಲಿಂಗ್ ಬೇರ್, BEAR. ಬೇರ್ ಅಂದರೆ ಸಹಿಸುವುದು. ಬೇರ್, ಬೋರ್, ಬೋರ್ನ್. ಬೇರ್, ಬೋರ್, ಬೋರ್ನ್. ಸೊ ಒಂದು ಇ ತೆಗೆದ್ರೆ ಪಾಸ್ಟ್ ಪಾರ್ಟಿಸಿಪಲಲ್ಲಿ ಬಾರ್ನ್ ಆಗುತ್ತೆ. ಸೊ ರಿಮೆಂಬರ್ ದ ಸ್ಪೆಲ್ಲಿಂಗ್ ಅಗೇನ್. ನೀವು ವರ್ಡ್ಸ್ ಜೊತೆ ಸ್ಪೆಲ್ಲಿಂಗ್ ಕಲಿಯೋದು ಅಷ್ಟೇ ಅವಶ್ಯಕ. ಸೊ ಬೇರ್, ಬೋರ್, ಬೋರ್ನ್. ಬೇರ್ ಅಂದರೆ ಕರಡಿ ಕೂಡ. ಒಂದೇ ಅಕ್ಷರಕ್ಕೆ 2 ಅರ್ಥ ಇರೋದನ್ನು ನಾವು ಹೋಮೋನಿಮ್ ಅಂತೀವಿ. ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ. ನೆಕ್ಸ್ಟ್ ಬರೆಯುವುದು. ರೈಟ್. ರೈಟ್, wrote, written. Write, wrote, written. Past tense wrote, past participle written, and present participle writing. Remember, in written you are using double T, but in writing you have to use single T. So write, wrote, written. Next, sleep andre malagudu. Sleep, slept, slept. Past tense ಮತ್ತೆ past participle ಸೇಮ್ ಇರುತ್ತೆ. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಲೀಪಿಂಗ್. ಅದೇ ಥರ ನೆಕ್ಸ್ಟ್ ವರ್ಬ್ ಸಿಂಗ್. ಇವೆಲ್ಲ ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಸಿಂಗ್, ಸ್ಯಾಂಗ್, ಸಂಗ್. ಪಾಸ್ಟ್ ಟೆನ್ಸಲ್ಲಿ ನಾವು ಸ್ಯಾಂಗ್ ಯೂಸ್ ಮಾಡ್ತೀವಿ. ಪಾಸ್ಟ್ ಪಾರ್ಟಿಸಿಪಲಲ್ಲಿ ಸಂಗ್. ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್. ಇನ್ನೊಂದು ನೆನ್ಪಿಡಿ, ING ಫಾರ್ಮ್ ಯಾವತ್ತು V1 ಜೊತೆ ಬೇಸ್ ಫಾರ್ಮ್ ಜೊತೆ ಮಾತ್ರ ಇರುತ್ತೆ. ನೀವು ಪಾಸ್ಟ್ ಟೆನ್ಸ್ಗೆ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ಗೆ ING ಮಾಡಲು ಆಗೋದಿಲ್ಲ. ಸೊ
ಸಿಂಗ್ ಸ್ಯಾಂಗ್ ಸಂಗ್ ಸಿಂಗಿಂಗ್. ಅದೇ ಸ್ಲೀಪ್ ಸ್ಲೆಪ್ ಸ್ಲೆಪ್, ಸ್ಲೀಪ್ಗೆ ಮಾತ್ರ ಐ ಎನ್ ಜಿ ಹೆಚ್ಚಿರೋದು, ಸ್ಲೀಪಿಂಗ್, ಸಿಂಗಿಂಗ್. ಇದೇ ಥರ ನೆಕ್ಸ್ಟ್ ವರ್ಡ್ ನೋಡೋಣ. ವರ್ಬ್ ಡ್ರೈವ್. ಡ್ರೈವ್ ಅಂದರೆ ಗಾಡಿ ನಡೆಸೋದು. ಡ್ರೈವ್ ಪಾಸ್ಟ್ ಟೆನ್ಸ್ ಡ್ರೋವ್, ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಡ್ರಿವನ್. ಡ್ರೈವ್, ಡ್ರೋವ್, ಡ್ರಿವನ್. ಐ ಎನ್ ಜಿ ಫಾರ್ಮ್ ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಡ್ರೈವಿಂಗ್. ನೆನ್ಪಿಟ್ಕೊಳ್ಳಿ, ಡ್ರೈವ್ ಇದ್ದಾಗ DRIVE ಇತ್ತು, ಡ್ರೈವಿಂಗ್ ಮಾಡಿದಾಗ ನಾವು ಇ ತೆಗೆದುಬಿಟ್ಟು ಅಲ್ಲಿ ಐ ಎನ್ ಜಿ ಹೆಚ್ಚಿದ್ವಿ. ಸ್ಪೆಲ್ಲಿಂಗ್ಸು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಡ್ರಾ. ಡ್ರೈವ್ ಅಂದರೆ ಗಾಡಿ ನಡೆಸೋದು, ಡ್ರಾ ಅಂದರೆ ಚಿತ್ರ ಬರೆಯೋದು, ಡ್ರಾಯಿಂಗ್ ಅಂತ ಹೇಳ್ತೀವಿ. ಡ್ರಾಯಿಂದನೇ ಡ್ರಾಯಿಂಗ್ ಬರುತ್ತೆ ನಾವು. ಓಕೆ, ಸೊ ಡ್ರಾ, ಡ್ರೀವ್, ಡ್ರಾನ್. ಮೇಲೆ ನೆನ್ಪಿಡಿ, ಡ್ರೈವ್, ಡ್ರೋ, ಡ್ರಿವನ್, ಡ್ರಾ, ಡ್ರೀವ್, ಡ್ರಾನ್. ಡಿಫ್ರೆನ್ಸ್ ಇದೆ, ಅದಕ್ಕೆ ಅದೇ ಥರ ಕನ್ಫ್ಯೂಸ್ ಆಗೋ ವರ್ಡ್ಸನ್ನು ನಾನು ಜೊತೆಯಲ್ಲಿ ಇಟ್ಟಿದ್ದೀನಿ, ಸೊ ದ್ಯಾಟ್ ಯು ಕ್ಯಾನ್ ಪ್ರಾಕ್ಟೀಸ್ ಮೋರ್ ಆ್ಯಂಡ್ ಮೋರ್ ಇಲ್ಲಿ. ಓಕೆ, ಸೊ ಡ್ರೈವ್, ಡ್ರೋ, ಡ್ರಿವನ್. ನೆಕ್ಸ್ಟ್ ಒನ್ ಡ್ರಾ, ಡ್ರೀವ್, ಡ್ರಾನ್. ಡ್ರಾ, ಡ್ರೀವ್, ಡ್ರಾನ್ ಆ್ಯಂಡ್ ಡ್ರಾಯಿಂಗ್. ನೆಕ್ಸ್ಟ್ ವರ್ಬ್ ಫ್ಲೈ ಅಂದರೆ ಹಾರುವುದು. ಫ್ಲೈ, ಫ್ಲೀವ್. ರಿಮೆಂಬರ್, ನಾಟ್ ಫ್ಲೈಡ್. ಫ್ಲೈ, ಫ್ಲೀವ್, flown. Fly, flew past tense, flown past participle, present participle flying. Fly, flew, flown and flying. ಹಾರುವುದು. ಈಗ ಕಾಮನ್ಲಿ ಎಲ್ಲರೂ ಮಾಡೋದು ಈಟ್ ಅಂದರೆ ತಿನ್ನುವುದು, ಊಟ ಮಾಡುವುದು ಅಂತ ಹೇಳ್ತೀವಿ. ಈಟ್, ಏಟ್, ATE, ಏಟ್. ಸ್ಪೆಲ್ಲಿಂಗ್ ನೋಡಿ, ಈಟ್, ಏಟ್, eaten. Eat, ate, eaten. So ing form eating. Next one grow. Grow ಅಂದರೆ ಬೆಳೆಯುವುದು. Grow, grow, grieve, grown. Grow, grieve past tense and grown past participle. ing growing. Grow, grieve, grown. ಅದೇ ಥರ ನೆಕ್ಸ್ಟ್ ವರ್ಬ್ ನೋಡೋಣ. ಗೆಟ್, ಗಾಟ್, ಗಾಟ್ ಆ್ಯಂಡ್ ಗೆಟ್ಟಿಂಗ್. ಸೊ ಗೆಟ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಗಾಟ್ ಆಗಿರುತ್ತೆ. GOT, ಗಾಟ್. ಲಾಸ್ಟ್ ಒನ್ ಇರೆಗ್ಯುಲರ್ ವರ್ಬ್ಸಲ್ಲಿ ಫರ್ಗೆಟ್. ಫರ್ಗೆಟ್ ಅಂದರೆ ಮರೆಯುವುದು, ಫರ್ಗೆಟಿಂಗ್. ಫರ್ಗೆಟ್, ಫಾಗಾಟ್, ಫಾಗಾಟನ್. ರಿಮೆಂಬರ್, ಫರ್ಗೆಟ್, forgot, forgotten, and ing form forgetting. So these are the irregular verbs. Now regular verbs which end with D, ED, IED. Really sorry for the heading, it has become irregular verb, but it is regular verb. Regular verbs which end with DED, IED. ಇದನ್ನು ಈಗ ಬರೋ ವರ್ಬ್ಸ್ ಎಲ್ಲ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಪ್ಲೇ. ಪ್ಲೇ ಅಂದರೆ ಆಟ ಆಡುವುದು. ಪ್ಲೇ, ಪ್ಲೇಡ್, ಪ್ಲೇಡ್. ED ಹಚ್ಚಿಬಿಟ್ರೆ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಸೊ ಲೈ. ಆಲ್ರೆಡಿ ನಿಮ್ಮನ್ನು ಹೇಳಿದ್ದೆ ನಾನು, ಒಂದು ಲೈ ಆಲ್ರೆಡಿ ಆಗಿದೆ ಅಲ್ಲಿ, ಮಲಗುವುದು. ಲೈ, ಲೇನಿತ್ತು. ಈ ಲೈ ಅಂದರೆ ಸುಳ್ಳು ಹೇಳುವುದು. ಸುಳ್ಳು ಹೇಳುವುದು LI, ಲೈ. ಮಲಗುವುದು ಕೂಡ LI, ಲೈ. ಬಟ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಚೇಂಜ್ ಆಗುತ್ತೆ. ಹೇಗೆ? ಅಲ್ಲಿ ಮಲಗುವ ಒಪೋಸಿಷನ್ಗೆ ನಾವು ಲೈ, ಲೇನ್ ಅಂತ ಹೇಳಿದ್ವಿ. ಇಲ್ಲಿ ಸುಳ್ಳು ಹೇಳುವ ಲೈಗೆ ಲೈ, ಲೈಡ್ ಅಂತ ಹೇಳ್ತೀವಿ. LIED. ಬರೀ ಡಿ ಹಚ್ಚಿದ್ರೆ ಅದು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಲೈ, ಲೈಡ್, lying. So lying remains same there also, but depends on the sentence. ನೆಕ್ಸ್ಟ್ ನೋಡೋಣ. ಇದು ನೀವು ಮಾಡಲೇಬೇಕಾದ್ದು ಎಲ್ಲರೂ ಇಂಗ್ಲೀಷ್ ಕಲಿಬೇಕಂದ್ರೆ. ಸೊ ಲೆಟ್ಸ್ ಟ್ರೈ. ಟ್ರೈ, ಟ್ರೈಡ್, ಟ್ರೈಡ್. ವೈ ತೆಗೆದ್ಬಿಟ್ಟು IED ಹಚ್ತೀವಿ ನಾವು. ಟ್ರೈಡ್, ಟ್ರೈಡ್ ಆ್ಯಂಡ್ ಟ್ರೈಯಿಂಗ್. ನೆಕ್ಸ್ಟ್ ಒನ್, ಅದು ಕೂಡ ಇಂಪಾರ್ಟೆಂಟ್. ಪ್ಲಾಂಟ್.
ಸಸಿ ನೆಡುವುದು. ಪ್ಲಾಂಟ್, ಪ್ಲಾಂಟೆಡ್ ಆ್ಯಂಡ್ ಪ್ಲಾಂಟೆಡ್ ಪಾಸ್ಟ್ ಪಾರ್ಟಿಸಿಪಲ್. ಇ ಡಿ ಹಚ್ಚಿಬಿಟ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ನೀವು ವರ್ಬ್ಸ್ ಕಲಿಯೋದು ತುಂಬ ನೆಸೆಸರಿ, ಬಿಕಾಸ್ ನೀವು ಟೆನ್ಸಸ್ ಮಾಡಬೇಕು ಅಂತಂದರೆ ವರ್ಬ್ಸ್ ನಿಮಗೆ ಬರಲೇಬೇಕು. ನೆಕ್ಸ್ಟ್ ಒನ್ ಬ್ರಷ್, ಹಲ್ಲುಜ್ಜುವುದು. ಬ್ರಷ್ ಅಂದರೆ ಏನಾದರೂ ಕ್ಲೀನ್ ಮಾಡುವುದು. ಬ್ರಷ್ ಡಿಪೆಂಡ್ಸ್ ಆನ್ ದ ಸೆಂಟೆನ್ಸ್ ಅಗೇನ್. ನೀವು ಯಾವ ಥರ ಎಲ್ಲಿ ಯೂಸ್ ಮಾಡ್ತೀರೋ ವಾಕ್ಯಕ್ಕೆ ತಕ್ಕಂತೆ ಆಗುತ್ತೆ. ಬ್ರಷ್, ಬ್ರಷ್ಡ್, ಬ್ರಷ್ಡ್. ಇ ಡಿ ಹಚ್ಚಿ ಬ್ರಷ್ಡ್, ಬ್ರಷ್ಡ್, ಬ್ರಷ್ಡ್. ಆ್ಯಂಡ್ ಕ್ರಷ್, ಕ್ರಷ್ ಅಂದರೆ ಪುಡಿ ಪುಡಿ ಮಾಡೋದು ಅಥವಾ ಮುದುಡಿ ಮಾಡೋದು ಅಂತ ಹೇಳ್ತೀವಿ. ಕ್ರಷ್, ಕ್ರಷ್, ಕ್ರಷ್ಡ್, ಕ್ರಷ್ಡ್. ಅದೇ ಥರ ನೆಕ್ಸ್ಟ್ ಒನ್ ಡೈ. ಡೈ ಅಂದರೆ ಸಾಯುವುದು. ಡೈ, ಡೈಡ್, ಡೈಡ್ ಆ್ಯಂಡ್ ಡೈಯಿಂಗ್. ಇದೇ ಥರ ಲುಕ್, ನೋಡುವುದು. ಲುಕ್, ಲುಕ್ಡ್, ಲುಕ್ಡ್. ಬುಕ್, ಬುಕ್ಡ್, ಬುಕ್ಡ್. ಮುಂಚಿತವಾಗಿ ಕಾದಿರಿಸುವುದು. ಬುಕ್ಕಿಂಗ್ ಅ ಟಿಕೆಟ್ ಅಂತ ಹೇಳ್ತೀವಿ. ಬುಕ್ ಒಂದು ನೌನ್ ಕೂಡ ಪುಸ್ತಕ, ಬಟ್ ಇಲ್ಲಿ ಬುಕ್ ವರ್ಬ್ ಅಂತಂದರೆ ಮುಂಚಿತವಾಗಿ ಕಾದಿರಿಸುವುದು. ಬುಕ್, ಬುಕ್ಡ್, ಬುಕ್ಡ್. ಅದೇ ಥರ ಕುಕ್, ಕುಕ್ಡ್, ಕುಕ್ಡ್. ಕುಕ್ ಅಂದರೆ ಅಡುಗೆ ಮಾಡುವುದು. ಅಡುಗೆ ಮಾಡೋರಿಗೂ ಕೂಡ ನಾವು ಕುಕ್ ಅಂತ ಹೇಳ್ತೀವಿ. ಕುಕ್ ಅಂದರೆ ನೌನ್ ತಗೊಂಡ್ರೆ ಅಡುಗೆ ಮಾಡುವವರು, ವರ್ಬ್ ತಗೊಂಡ್ರೆ ಅಡುಗೆ ಮಾಡುವುದು. ಸೊ ಕುಕ್, ಕುಕ್ಡ್, ಕುಕ್ಡ್ ಆ್ಯಂಡ್ ಕುಕ್ಕಿಂಗ್. ಫ್ರೈ, ಫ್ರೈ ಅಂದರೆ ಎಣ್ಣೆಯಲ್ಲಿ ಕರಿಯುತ್ತೇವೆ ನಾವು ಹಪ್ಪಳ ಎಲ್ಲ. ಸೊ ಫ್ರೈ, ಫ್ರೈ, ಫ್ರೈಡ್, ಫ್ರೈಡ್ ಆ್ಯಂಡ್ ಫ್ರೈಯಿಂಗ್. ನೆಕ್ಸ್ಟ್ ಒನ್ ಕಾಲ್, ಕರೆಯುವುದು. ಕಾಲ್ ಮಾಡೋದು ಅಂತ ಕೂಡ ಹೇಳ್ತೀವಿ. ಕಾಲ್, ಕಾಲ್ಡ್, ಕಾಲ್ಡ್. ಸೊ ಇದೆಲ್ಲ ವರ್ಬ್ಸ್ ನೀವು ಇವತ್ತೆಲ್ಲ ಕಲ್ತಿದ್ದೀರಾ. ಇದು ಎಲ್ಲ ವರ್ಬ್ಸಿಗೆ ಒಂದು ಸೆಂಟೆನ್ಸ್ ನೀವು ಬರಿಬೇಕು. ಸೊ ಆವಾಗ ನೀವು ಮಾತ್ರ ನೀವು ವರ್ಬ್ಸನ್ನು ಕಲಿಯಲು ಸಾಧ್ಯ. ಸೊ ಇದೇ ಥರ ಸಾಕಷ್ಟು ಇನ್ನೂ ವರ್ಬ್ಸ್ ನಾನು ಹೇಳಿರುತ್ತೇನೆ, ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆಮೇಲೆ ನೀವು ಕೂಡ ಬೇರೆ ಬೇರೆ ವರ್ಬ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್.